ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಅಶು ತೆಕ್ಕುಲ್ ವ್ಲಾಗ್ಸ್. ಇವತ್ತು ನಮ್ಮ ಮನೆಗೆ ಬರೋ ಅಜ್ಜಿಗೆ ಈ ರೀತಿ ಮೇಕಪ್ ಮಾಡಿ ಅವ್ರಿಗೂ ಕೂಡ ಖುಷಿಪಡಿಸಿ ನಾವು ಆಗಿ ಅವರವರ ಮನೆಯಲ್ಲಿದ್ದಾರೆ ಅಂತ ಅಂದರೆ ಇವರು ಒಬ್ಬರೇ ಇದ್ದು ಇಷ್ಟು ಏಜ್ ಆಗಿದ್ರು ಎಷ್ಟೆಲ್ಲ ಮಾಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಅವ್ರಿಗೇನಿಲ್ಲ ಅಂತ ಅಂದರೂ ಒಂದು 95 ವರ್ಷ ಆಗಿರ್ಬೋದು. 95 ವರ್ಷ ಆದರೂ ನಮ್ಮ ಮನೆಗೆ ಬಂದು ನಮಗೆ ಅಕ್ಕಿ ಸೋಸ್ಕೊಡ್ತಾರೆ, ಎಷ್ಟೊಂದು ಎಲ್ಪ್ ಮಾಡ್ತಾರೆ. ಕೆಲವೊಮ್ಮೊಮ್ಮೆ ನಮಗೆ ಹುಷಾರಿಲ್ಲ ಅಂತ ಅಂದರೆ ಹೆಲ್ಪ್ ಮಾಡ್ತಾರೆ. ಅಂದರೆ ಇಲ್ಲಿ ಯಾರು ನಮಗೆ ಹೆಲ್ಪ್ ಮಾಡೋಕ್ಕೆ ಮನೆ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಯಾರೂ ಬರಲ್ಲ. ಆ ಟೈಮಲ್ಲಿ ಅಜ್ಜಿ ಬಂದು ತುಂಬಾ ನಮಗೆ ಎಲ್ಪ್ ಮಾಡಿಕೊಡ್ತಾರೆ. ಹಾಗೂ ಬೇಡ, ನನಗಿದೆಲ್ಲ ಬೇಡ ತಾಯಿ ಅಂತಿದ್ರು. ಬನ್ನಿ ಅಜ್ಜಿ ಇರಲಿ, ನಿಮಗೆ ಮೇಕಪ್ ಮಾಡ್ತೀನಿ, ಹೇಗೆ ಕಾಣಿಸ್ತೀರಾ ಅಂತ ನೋಡೋಣ ಅಂತ ಅಂದ್ಬಿಟ್ಟು ನಾವು ಮನೇಲಿ ಯಾವ ರೀತಿ ಸಿಂಪಲ್ ಮೇಕಪ್ ಬಳಸ್ತೀವಿ ಆ ರೀತಿ ಅವ್ರಿಗೆ ಮೇಕಪ್ ಮಾಡ್ತಾಯಿದ್ದೆ. ಫಸ್ಟು ರೋಸ್ ವಾಟರಲ್ಲಿ ನೀಟಾಗಿ ಅವ್ರ ಫೇಸ್ ಎಲ್ಲ ನೀಟಾಗಿ ಒರೆಸಿ ಅದಾದಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು, ಅಷ್ಟು ಏಜ್ ಆಗಿದ್ದರೂ ಕತ್ತು ಅವ್ರಿಗೆ ಬೇಗನೆ ಅಳ್ಳಾಡೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಒಂದು 50 ವರ್ಷ ಅಷ್ಟರಲ್ಲೆಲ್ಲ ಅಳ್ಳಾಡೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಅದು ಒಂದು ಬಿಟ್ಟರೆ ನಿಜವಾಗ್ಲೂ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವ್ರ ಆ್ಯಕ್ಟಿವ್ನೆಸ್ ನಮಗೂ ಕೂಡ ಬರಲ್ಲ. ನಾನು ಯಾವಾಗಲೂ ಅದೇ ಹೇಳ್ತಾ ಇರ್ತೀನಿ, ನಾನೀಗ ತುಂಬ ಚೆನ್ನಾಗಿ ಅಕ್ಕಿ ಸೋಸ್ತೀನಿ ಅಂತ ಅಂದರೆ ನಾನು ಇವರಿಂದನೇ ಕಲ್ತಿದ್ದು. ಅದು ಮದುವೆ ಆಗಿ ಬಂದಾದಮೇಲೆ ನನಗೆ ಇವ್ರು ತುಂಬ ಚೆನ್ನಾಗೇ ಹೇಳಿಕೊಟ್ರು. ಅದು ಅನ್ಕಲ್ ಮಾಡೋದಾಗಿರ್ಬೋದು, ನೀಟಾಗಿ ಅಕ್ಕಿ ಸೋಸೋದಾಗಿರ್ಬೋದು, ಕೇರೋದಾಗಿರ್ಬೋದು, ಇದೆಲ್ಲನೂ ನನಗೆ ನೀಟಾಗಿ ಕಲಿಸ್ಕೊಟ್ರು. ನೀಟಾಗಿ ರೋಸ್ ವಾಟರಲ್ಲೆಲ್ಲ ಫೇಸ್ ಎಲ್ಲ ನೀಟಾಗಿ ಒರೆಸಿ ಅದಾದಮೇಲೆ ಫೇರಿಂಗ್ ಲವ್ಲಿ ಕ್ರೀಮ್ ಹಾಕ್ತಾಯಿದ್ದೀನಿ. ಅವ್ರಿಗೆ ಅದೇ ಅವ್ರು ಯಾವುದೂ ಹಾಕಲ್ಲ, ಬಟ್ ಹಾಕಿದ್ದೀನಿ ಅಂತ ಅಂದರೆ ನಾನು ಅದನ್ನೇ ಹಾಕಿರೋದು ಅಂತ ಹೇಳಿದ್ರು. ಅದಕ್ಕೆ ಅದನ್ನೇ ಹಾಕ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾ ಇದ್ದಾರೆ ಅಂತ. ಅದಾದಮೇಲೆ ಸ್ವಲ್ಪ ಪೌಡರ್ ಹಾಕ್ತಾಯಿದ್ದೀನಿ. ಪೌಡರ್ ಸ್ವಲ್ಪ ಟೆಚ್ಗಷ್ಟೇ. ಹಂಗೂ ನೋಡಿ ಅವ್ವ ನನಗೇನು ಹಾಕ್ತಾಯಿದ್ಯಾ ನೀನು ಅಂತಲೇ ಕೂಡ ಹೇಳಿದ್ರು. ಏನಿಲ್ಲ, ಸ್ವಲ್ಪ ಪೌಡರ್ ಹಾಕ್ತಾಯಿದ್ದೀನಿ, ನೀವು ಸುಮ್ಮನೆ ಇರಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದೆ. ಸ್ವಲ್ಪ ನೀಟಾಗಿ ಪೌಡರೆಲ್ಲ ಅಪ್ಲೈ ಮಾಡಿದೆ. ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಂತ ಕಂಪ್ಲೀಟ್ ವೀಡಿಯೋ ನೋಡಿ, ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ. ನೀಟಾಗಿ ಅವ್ರಿಗೆಲ್ಲನೂ ನಾನು ಅಪ್ಲೈ ಮಾಡ್ತಾಯಿದ್ದೆ. ಯಾವಾಗಲೂ ಬಂದಾಗೆಲ್ಲ ಒಂದೇ ಥರ ಇರ್ತಾಯಿದ್ರು. ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಸ್ಯಾರಿ ಎಲ್ಲ ನೀಟಾಗಿ ಪಿನ್ ಮಾಡಿ ಅವ್ರಿಗೂ ಕೂಡ ಈ ರೀತಿ ರೆಡಿ ಮಾಡಿಸಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಈಗ ನಮ್ಮ ಸಿಟಿಲಿ ಇರೋ ಅಜ್ಜಿದಿರೆಲ್ಲ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಹೇಗೆಲ್ಲ ರೆಡಿ ಆಗ್ತಾರೆ. ಅವ್ರಿಗೂ ಮನಸ್ಸಲ್ಲಿ ಆಸೆ ಇದ್ದರೂ ಯಾವುದನ್ನು ಹೇಳ್ಕೊಳ್ಳಲ್ಲ ಅಷ್ಟೇ. ಮತ್ತು ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ನೋಡಿ, ಹಳ್ಳಿ ಕಡೆ ಯಾರು ಎಲ್ಲರೂ ಅವ್ರ ಕೆಲಸ, ಅವ್ರದ್ದು ಗದ್ದೆ, ಅವ್ರದ್ದು ಹೊಲ, ಅವ್ರ ಮನೆ, ಅವ್ರ ಜೀವನ, ಅವ್ರ ಸಂಸಾರ ಅಂತ ನೋಡ್ತಾ ಇರೋದ್ರಿಂದ ಅವ್ರಿಗೆ ಈ ಒಂದು ನಾವು ರೆಡಿ ಆದರೆ ಹೀಗೆ ಕಾಣಿಸ್ತೀವೇನೋ ಹಾಗೆ ಕಾಣಿಸ್ತೀವೇನೋ ಅಂತ ಅವ್ರಿಗೆ ಅದೆಲ್ಲ ಗೊತ್ತೇ ಆಗಲ್ಲ. ಅವ್ರಿಗೆ ಈ ರೀತಿ ಮಾಡಿದಾಗಂತೂ ನಿಜವಾಗ್ಲೂ ತುಂಬ ಖುಷಿ ಪಡ್ತಿದ್ರು. ನನ್ನ ಮೊಮ್ಮಗಳು ಇದ್ದಿದ್ರು ನನಗೆ ಈ ರೀತಿ ಮಾಡ್ತಿರಲಿಲ್ಲ, ಆ ರೀತಿ ಮಾಡ್ತಿದ್ಯಾ ಕಣವ ಅಂತ ಹೇಳಿಕೊಂಡು ತುಂಬ ಖುಷಿ ಪಡ್ತಿದ್ರು. ಸ್ವಲ್ಪ ಲೈಟಾಗೆ ಅವ್ರಿಗೆ ಅಡ್ಜಸ್ಟ್ ಆಗಲಿ ಅಂತ ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಹಾಕಿದೆ ಅಷ್ಟೇ, ಜಾಸ್ತಿ ಏನೂ ಹಾಕಿಲ್ಲ. ನಾನಿಲ್ಲಿ ಯಾವುದೇ ಫೌಂಡೇಶನ್ ಕ್ರೀಮ್ ಆಗಲಿ ಅಥವಾ ಫೌಂಡೇಶನ್ ಪೌಡರ್ ಆಗಲಿ ಇದು ಯಾವುದನ್ನು ಬಳಸದೆ ಸಿಂಪಲ್ಲಾಗಿ ಅವ್ರಿಗೆ ಯಾವ ರೀತಿ ಹೊಂದುತ್ತೆ ವಯಸ್ಸಾಗಿರೋರಿಗೆ ಆ ರೀತಿಯೇ ಮೇಕಪ್ ಮಾಡಿದೆ. ನಿಜವಾಗ್ಲೂ 95 ವರ್ಷ 98 ವರ್ಷ ಆಗಿರ್ಬೋದು. ಅವರು ರೆಡಿ ಆದಮೇಲೆ ಕಾಣಿಸ್ತಿದ್ದಿದ್ದು ನೋಡಿದ್ರೆ ಅಷ್ಟು ಏಜ್ ಆಗಿದೆ ಅಂತಲೇ ಅನ್ನಿಸ್ಲಿಲ್ಲ. ಅಷ್ಟು ಚೆನ್ನಾಗಿ ಮುದ್ದಾಗೆ ಕಾಣಿಸ್ತಾಯಿದ್ರು. ಇನ್ನು ಕಣ್ಣಿಗೇನು ಬೇಡ, ನನ್ನದು ತುಂಬ ಚಿಕ್ಕ ಕಣ್ಣು ಅಂತ ಹೇಳಿದ್ರು. ಅದಕ್ಕೆ ಕಣ್ಣಿಗೇನು ಅಪ್ಲೈ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಅವ್ರು ಯಾವತ್ತೂ ಹಾಕಿ ಅಭ್ಯಾಸ ಇರಲ್ಲ ಅಲ್ವಾ. ಕೆಲವು ಸಲ ಇರಿಟೇಷನ್ ಆಗಿರ್ಬೋದು ಅಥವಾ ಕಣ್ಣುರಿ ಬರೋದಾಗಿರ್ಬೋದು. ಅದರಿಂದ ನಾನು ಕಣ್ಣಿಗೇನು ಹಾಕೋಕ್ಕೆ ಹೋಗದೆ ಬರೀ ಐಬ್ರೋಗೆ ಹಾಕಿ ಒಂದು ಬೊಟ್ಟಿಟ್ಟೆ. ಇಷ್ಟೇ, ಅವ್ರಿಗೆ ಸಿಂಪಲಾಗಿ ರೆಡಿ ಮಾಡಿದೆ. ಕೊನೆಗೊಂದು ಸ್ವಲ್ಪ ಪರ್ಫ್ಯೂಮ್ ಹಾಕಿದೆ. ಭಾಳ ಕ್ಯೂಟಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಏನೇ ಆಗಲಿ ಯಾವಾಗಲೂ ಹಿಂಗೆ ನಗ್ನಗ್ತಾ ಇರ್ತಾರೆ ನಮ್ಮ ಮನೆಗೆ ಬಂದಾಗಲೂ. ಮಲ್ಲಿಗೆ ಹೂದು ಫ್ಲೇವರ್ ಪರ್ಫ್ಯೂಮ್ ಇತ್ತು, ಆ ಪರ್ಫ್ಯೂಮ್ ಕೂಡ ಅವ್ರಿಗೆ ಹಾಕಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಈಗ ನೋಡಿ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಅವ್ರಿಗೂ ಕೂಡ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು. ನನಗೂ ಕೂಡ ಖುಷಿ ಆಯಿತು. ಯಾವಾಗಲೂ ಒಂದೇ ಥರ ನೋಡ್ತಿದ್ದಿದ್ದು ಅಜ್ಜಿ ಇವತ್ತು ಇಷ್ಟು ಚೆನ್ನಾಗಿ ರೆಡಿ ಆದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಮತ್ತು ಎಲ್ಲದಕ್ಕಿಂತ ಅವ್ರು ನಮ್ಮ ಹತ್ರ ಇಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ರೆಡಿ ಮಾಡಿಸ್ಕೊತಾರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು. ಅವರು ನಮ್ಮ ಜೊತೆ ಮಕ್ಕಳಾಗ್ತಾರಲ್ಲ ಅಂತ ನಾವು ಖುಷಿ ಪಡಬೇಕು. ದೊಡ್ಡರ ಆಶೀರ್ವಾದ ಇದ್ದರೆ ದೇವರ ಆಶೀರ್ವಾದ ಇದ್ದಂಗೆ. ದೇವ್ರ ಪೂಜೆನೇ ಮಾಡೋದು ಬೇಡ ಅಂತ ಹೇಳ್ತಾರೆ. ಆ ರೀತಿ
ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.